ಈಗ ವಿಜಯಪುರ ಜಿಲ್ಲೆಯಲ್ಲಿರುವಂಥ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಇತ್ತೀಚೆಗೆ ಏನು ಕಬ್ಬು ರೈತರು ಕೊಡಲಾರದೆ ಅವ್ರ ಹೆಸರಿನಲ್ಲಿ ಅಲ್ಲಿರುವಂಥ ಆಪರೇಟರ್ಗಳಿರ್ಬೋದು, ಆಡಳಿತ ಮಂಡಿಯವರು ಇರ್ಬೋದು, ಸುಮಾರು 1,80,00,000 ಅಂತೇಳಿ ಈಗಾಗಲೇ ಪ್ರಾಥಮಿಕ ವರದಿಯಲ್ಲಿ ಅಲ್ಲಿ ಮೋಸ ಆಗಿರೋದು ಕಂಡು ಬಂದೈತಿ. ಇದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಇರ್ಬೋದು ಹಾಗೂ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು ಆದಷ್ಟು ಬೇಗನೆ ತುರ್ತು ಇದನ್ನು ಸಮೀಕ್ಷೆ ಮಾಡಿ ತನಿಖೆ ಮಾಡಿ ಅಲ್ಲಿ ಯಾರ್ಯಾರು ತಪ್ಪಿತಸ್ಥರದಾರ ಅವರಿಗೆ ಶಿಕ್ಷೆ ಒದಗಿಸಬೇಕು ಮತ್ತು ನಷ್ಟಗೊಂಡಂಥ ಎಲ್ಲ ಹಣವನ್ನು ಆ ಸಕ್ಕರೆ ಕಾರ್ಖಾನೆಗೆ ಭರಿಸಬೇಕು. ಯಾಕಂತಂದ್ರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಇರೋದ್ರಿಂದ ಅಲ್ಲಿ ರೈತರದೇ ಒಂದು ಹಣ ಇರ್ತದೆ. ಇನ್ ಕೇಸ್ ನಾಳೆ ಇದನ್ನು ದೊಡ್ಡ ಮಟ್ಟದಾಗ ಆಯ್ತಪ್ಪ ಅಂತಂದ್ರೆ ಆ ಸಕ್ಕರೆ ಕಾರ್ಖಾನೆ ಬಂದು ಬೀಳುವಂಥ ಸಾಧ್ಯತೆ ಐತಿ. ಅವಾಗ ಮತ್ತೆ ರೈತರು ಎಲ್ಲರೂ ನಷ್ಟ ಆಗುವಂಥ ಸಾಧ್ಯತೆ ಐತಿ. ಆದಷ್ಟು ಬೇಗನೆ ಜಿಲ್ಲಾಡಳಿತ ವಿಶೇಷ ಗಮನ ಹರಿಸಿ ಆ ನಂದಿ ಸಕ್ಕರೆ ಕಾರ್ಖಾನೆ ಆಗಿರುವಂಥ ಅವ್ಯವಹಾರವನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕಂತೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾಯಿದ್ದೀನಿ. ಇನ್ನು